ಹಾಯ್ ಹಲೋ ಫ್ರೆಂಡ್, ಎಲ್ಲ ಹೇಗಿದ್ದೀರಾ ಫ್ರೆಂಡ್? ನಾನು ಚೆನ್ನಾಗಿದ್ದೀನಿ ಫ್ರೆಂಡ್. ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ನಾನು ಇವತ್ತು ಮೆಂತ್ಯ ಹುಳಿ ಮಾಡೋಣ ಅಂತ ಒಂದು ಸ್ಪೂನ್ ಮೆಂತ್ಯ ಹುರ್ಕೋತಾ ಇದ್ದೀನಿ ಫ್ರೆಂಡ್. ನಾನು ಒಂದಿಬ್ಬರಿಗೆ ಸಾಂಬಾರು ಮಾಡೋದ್ರಿಂದ ಒಂದೇ ಒಂದು ಸ್ಪೂನ್ ಮೆಂತ್ಯನ ಹುರ್ಕೋತಾ ಇದ್ದೀನಿ. ಕೆಂಪಗಾಗೋಗೆ ಮೆಂತ್ಯನ ಹುರ್ಕೊಳ್ಳಿ ಚೆನ್ನಾಗಿ. ಘಮ ಘಮ ಅಂತ ಸ್ಮೆಲ್ ಬರಬೇಕು ಮೆಂತ್ಯ, ಹಾಗೆ ಹುರ್ಕೊಳ್ಳಿ. ಮೆಂತ್ಯ ಹುರ್ಕೊಂಡ ನಂತರ ನಾನು ಒಂದು ಪ್ಲೇಟ್ಗೆ ಅದನ್ನು ಸಪ್ರೇಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಹುರಿದಿದ್ದಾಯಿತು. ಇವಾಗ ಮತ್ತೆ ನಾನು ಅದೇ ಪಾತ್ರೆನ ಇಟ್ಬಿಟ್ಟು ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಈರುಳ್ಳಿ, ನೋಡಿ ಒಂದು ಸ್ವಲ್ಪ ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಒಂದು ಅರ್ಧ ಈರುಳ್ಳಿ, ಒಂದು 10 ಎಲಕ್ ಬೆಳ್ಳುಳ್ಳಿ, ಅದನ್ನು ಕೂಡ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ, ಎಣ್ಣೆನ ಹಾಕ್ತಾಯಿಲ್ಲ. ಈಗ ಡ್ರೈ ರೋಸ್ಟ್ ಮಾಡ್ಕೊಂಡ ನಂತರ ಅದಕ್ಕೆ ನಾನು ಏನು ತೆಂಗಿನಕಾಯಿ ತೊಗೊಂಡಿದ್ನೋ ಅದನ್ನು ಕೂಡ ಹಾಕ್ಕೋತಾ ಇದ್ದೀನಿ. ಹಸಿ ತೆಂಗಿನಕಾಯಿ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಕೊಬ್ಬರಿ ಹಾಕಿ ಮಾಡೋದ್ರಂತೂ 2-3 ದಿನ ಇಟ್ಕೋಬೋದು. ನಾನು ಹಸಿ ಕಾಯಿ ಹಾಕಿ ಮಾಡ್ತಾಯಿದ್ದೀನಿ. ಹಾಗೆ ಒಂದು 1/4 ಚಮಚ ಅರಿಶಿನದ ಪುಡಿ ಕೂಡ ಹಾಕ್ಕೋತಾ ಇದ್ದೀನಿ. ಅರಿಶಿನದ ಪುಡಿ ಹಾಕ್ಕೊಂಡ ನಂತರ ನೀವು ಒಣಮೆಣ್ಸಿನ್ಕಾಯಿ ಇದ್ರೆ ಹಾಕ್ಕೊಳ್ಳಿ. ನಾನು ಅಚ್ಕಾರದ ಪುಡಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಂದು ಫುಲ್ ಸ್ಪೂನ್ ಹಾಕ್ಕೋತಾ ಇದ್ದೀನಿ. ಅಚ್ಕಾರದ ಪುಡಿ ಹಾಕ್ಕೊಂಡ ನಂತರ ಧನಿಯಾ ಪುಡಿ ಕೂಡ ಹಾಕ್ಕೊಳ್ಳಿ. 1 ಸ್ಪೂನು ಧನಿಯಾ ಪುಡಿ, 1 ಸ್ಪೂನು ಅಚ್ಕಾರದ ಪುಡಿ, ಹಾಗೆ ಒಂದು 1/4 ಚಮಚ ಅರಿಶಿನದ ಪುಡಿ ಹಾಕ್ಕೊಂಡು ಸ್ವಲ್ಪ ಗಸಗಸೆ ಪೌಡ್ರ್ ಮಾಡಿಟ್ಟಿರ್ತೀನಿ ಆವಾಗಲೂ ನಾನು ಹುರಿದ್ಬಿಟ್ಟು, ಅದನ್ನು ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಡ್ರೈ ರೋಸ್ಟೇ ಮಾಡ್ಕೊಳ್ಳಿ, ಆಯಿಲೇನು ಬೇಡ. ನೋಡಿ ಆಯ್ತು, ಇವಾಗ ರೋಸ್ಟ್ ಮಾಡ್ಕೊಂಡಿದ್ದೆಲ್ಲನೂ ಸ್ಟವ್ ಆಫ್ ಮಾಡಿ. ಸ್ಟವ್ ಆಫ್ ಮಾಡಿದ ನಂತರ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು, ತಣ್ಣಗಾಗಿರುತ್ತೆ, ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೈಸ್ ಪೇಸ್ಟ್ ಮಾಡ್ಕೊಂಬರೋಣ. ಈಸಿ ಫ್ರೆಂಡ್ ಈ ಸಾಂಬಾರು ಮಾಡೋದು. ಶುಗರ್ ಪೇಷಂಟ್ಗೆ ಎಲ್ಲ ಒಳ್ಳೆಯದು. ಮತ್ತು ಮೆಂತ್ಯ ನಮ್ಮ ಹೇರಿಗೆ ತುಂಬ ಒಳ್ಳೆಯದು, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ಸಾಂಬಾರು ವೆಯ್ಟ್ ಲಾಸ್ ಮಾಡೋರಿಗಂತೂ ಮಾಡಿಸಿದ್ದು ಸಾಂಬಾರಿದು. ಶುಗರ್ ಪೇಷಂಟ್ಗೆ ವಾರದಲ್ಲಿ ಒಂದು ಸಲ ಮಾಡಿಕೊಡಿ, ತುಂಬ ಒಳ್ಳೆಯದು. ಮೆಂತ್ಯ ಗೊಜ್ಜು ಥರ ಆದರೂ ಮಾಡಿ, ಸಾಂಬಾರು ಥರ ಆದರೂ ಮಾಡಿ, 2 ಥರನೂ ಉಪಯೋಗ ಆಗುತ್ತೆ. ನೋಡಿ, ಇವಾಗ ನಾನು 1 ಸ್ಪೂನ್ ಎಣ್ಣೆ ಹಾಕಿ ಒಂದು ಪಾತ್ರೆನ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಎಣ್ಣೆ ಬಿಸಿಯಾಗಿದೆ. ಈಗ ಅದಕ್ಕೆ ಸಾಸಿವೆ ಹಾಕ್ಕೋತಾ ಇದ್ದೀನಿ. ಸಾಸಿವೆ ಹಾಕಿದ ನಂತರ ನಾವು ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಈರುಳ್ಳಿ, ಕರಿಬೇವು, ಇದು ಬೇಕಂದರೆ ಇಲ್ಲಿ ನೀವು ಈ ಒಗ್ಗರಣೆಗೆ ಬೆಳ್ಳುಳ್ಳಿ ಕೂಡ ಜಜ್ಜಿ ಹಾಕ್ಕೋಬೋದು, ನಾನೇನು ಹಾಕಿಲ್ಲ. ಈರುಳ್ಳಿ, ಕರಿಬೇವು ಹಾಕಿ ಚೆನ್ನಾಗಿ ಬಾಡಿಸಿ ನಾವು ರುಬ್ಬಿರೋ ಮಸಾಲೆನ ಹಾಕಿ ಕುದಿಸಿದ್ರೆ ನಮ್ಮ ಮೆಂತ್ಯ ಗೊಜ್ಜು ರೆಡಿ ಆಗುತ್ತೆ. ಗೊಜ್ಜು ಅಥವಾ ಸಾಂಬಾರು, ಗಟ್ಟಿಗೆ ಮಾಡ್ಕೊಂಡ್ರೆ ಗೊಜ್ಜು, ತೆಳ್ಳಗೆ ಮಾಡ್ಕೊಂಡ್ರೆ ಸಾಂಬಾರು ಆಗುತ್ತೆ. ತುಂಬಾ ರುಚಿಯಾಗಿತ್ತು. ಸ್ವಲ್ಪ ಬೆಲ್ಲ ಹಾಕಿ, ಕಹಿ ಏನು ಬರಲ್ಲ ಫ್ರೆಂಡ್, ಚೆನ್ನಾಗಿರುತ್ತೆ. ಕಹಿ ಆದರೂ ಆರೋಗ್ಯಕ್ಕೆ ಒಳ್ಳೆಯದಲ್ವಾ? ಆರೋಗ್ಯಕ್ಕೆ ಒಳ್ಳೆಯದಂದರೆ ರುಚಿಯಾಗಿ ಮಾಡ್ಕೊಂಡು ತಿನ್ನೋಣ. ಒಂದು ಸ್ವಲ್ಪ ಹುಣಸೆಹಣ್ಣು ನೆನೆಸಿಟ್ಟಿದ್ದೆ, ಒಂದು ನಿಂಬೆಹಣ್ಣು ಗಾತ್ರ, ಅದನ್ನು ಇವಾಗ ಅದಕ್ಕೆ ಹಾಕಿ ಚೆನ್ನಾಗಿ ಉಪ್ಪಾಕಿ ಕುದಿಸ್ಕೊಳ್ಳೋಣ. ಬೇಗ 5 ನಿಮಿಷದಲ್ಲೆಲ್ಲ ಆಗೋಗ್ಬಿಡುತ್ತೆ ಸಾಂಬಾರು ಫ್ರೆಂಡ್. ನೋಡಿ, ಇವಾಗ ಹುಣಸೆ ಹುಳಿ ಹಾಕಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿದ ನಂತರ ಚೆನ್ನಾಗಿ ಬೆಲ್ಲ ಹಾಕ್ತಾಯಿದ್ದೀನಿ. ನೋಡಿ, ಚೆನ್ನಾಗಿ ಕುದಿಸ್ಕೊಳ್ಳಿ. ಮೆಂತ್ಯ ಗೊಜ್ಜು ತುಂಬಾ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ಕೂಡ ಅಷ್ಟೇ ಒಳ್ಳೆಯದು. ವಾರಕ್ಕೊಮ್ಮೆ ಮಾಡ್ಕೊಂಡು ತಿನ್ನಿ. ನೋಡಿ, ಕುದೀತಾ ಇದೆ ಚೆನ್ನಾಗಿ. ಈಗ ಸ್ಟವ್ ಆಫ್ ಮಾಡ್ಕೊಂಡು ಸೈಡ್ಗೆ ಇಟ್ಕೊಳ್ಳೋದು ಫ್ರೆಂಡ್. ಓಕೆ ಫ್ರೆಂಡ್, ಬಾಯ್ ಬಾಯ್, ಥ್ಯಾಂಕ್ ಯು, ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ.